ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಆಕ್ಲ್ಯಾಂಡ್ ಡೈರೀಸ್ ಇನ್ ಕನ್ನಡ. ಇದು ನನ್ನ ಮೊದಲ ಲಾಂಗ್ ವಿಡಿಯೋ ಯೂಟ್ಯೂಬ್ ನಲ್ಲಿ. ನಿಮ್ಮೆಲ್ಲರ ಸಹಕಾರ ಖಂಡಿತ ಬೇಕು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನೆಲ್ ನ. ಇಷ್ಟ ದಿನ ನಾನು ಶಾರ್ಟ್ಸ್ ಹಾಕ್ತಾ ಇದ್ದೆ. ನನ್ಗೆ ಮೋರ್ ದನ್ 100 DMs ಬಂದಿದೆ ಇನ್ಸ್ಟಾಗ್ರಾಮ್ ನಲ್ಲಿ. ವರ್ಕ್ ವೀಸಾ ಬಗ್ಗೆ ಡೀಟೇಲ್ಸ್ ಹೇಳಿ, ಅಥವಾ ನ್ಯೂಜಿಲ್ಯಾಂಡ್ ಗೆ ಹೇಗ್ ಬರ್ಬೋದು, ಹೇಗ್ ಕೆಲಸ ಮಾಡ್ಬೋದು, ಇದ್ರ ಬಗ್ಗೆ ಕೆಲವು ಡೀಟೇಲ್ಸ್ ನ ಹೇಳಿ ಅಂತ. ಅದಕ್ಕೆ ವೈ ನಾಟ್ ಟು ಅ ಲಾಂಗ್ ವಿಡಿಯೋ ಅಂತ ಇವತ್ತು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವ್ದೇ ಹೊಸ ವಿಡಿಯೋ ಹಾಕಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ಆಗ್ಲೇ ನೀವು ಆ ವಿಡಿಯೋಗಳನ್ನ ನೋಡ್ಬಹುದು. ಸೊ ನ್ಯೂಜಿಲ್ಯಾಂಡ್ ಗೆ ಬರೋದಕ್ಕೆ ಏನೆಲ್ಲ ಪ್ರಿಪರೇಷನ್ಸ್ ನಮ್ಮ ಕಡೆಯಿಂದ ಇರ್ಬೇಕು, ವೀಸಾಗೆ ಹೇಗ್ ಅಪ್ಲೈ ಮಾಡೋದು, ವರ್ಕ್ ವೀಸಾ ಯಾವ್ಯಾವ ತರ ಇದೆ ನ್ಯೂಜಿಲ್ಯಾಂಡ್ ಅಲ್ಲಿ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ನ್ಯೂಜಿಲ್ಯಾಂಡ್ ಗೆ ಹೆಚ್ಚಿನ ಜನರು ಬರೋದು ಅಕ್ರಿಡೇಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ ಇಂದ. ನೀವು ಇಂಡಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತೀರಾ, ಒಂದು 2-3 years ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಬ್ರಾಡ್ ಹೋಗಿ ನಿಮ್ಮ ವರ್ಕ್ ಲೈಫ್ ನ ನೀವು ಎಕ್ಸ್ಪ್ಲೋರ್ ಮಾಡ್ಬೇಕು ಅಂತ ಆಸೆ ಇರೋರ್ಗೆ ನ್ಯೂಜಿಲ್ಯಾಂಡ್ ನಿಮ್ಮ ಲಿಸ್ಟ್ ಅಲ್ಲಿ ಇದ್ರೆ ಖಂಡಿತ ನಾನು ಈ ಹೇಳೋ ಸಜೆಷನ್ಸ್ ನ ನೀವು ಕನ್ಸಿಡರ್ ಮಾಡ್ಬೋದು. ಮೊದಲನೇ ಪಾತ್ವೇ ನ್ಯೂಜಿಲ್ಯಾಂಡ್ ಬರೋದಕ್ಕೆ ಸ್ಕಿಲ್ಡ್ ವರ್ಕರ್ಸ್ ಗೆ ಅಕ್ರಿಡೇಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ ಅಂತ. ಸೊ ನೀವು ಈ ವರ್ಕ್ ವೀಸಾ ಹೇಗೆ ಅಪ್ಲೈ ಮಾಡ್ಬೋದು ಅಂದ್ರೆ, ನಿಮ್ಮ ಹತ್ರ ಆಲ್ರೆಡಿ ನ್ಯೂಜಿಲ್ಯಾಂಡ್ ನಲ್ಲಿ ಇರುವಂತಹ ಅಕ್ರಿಡೇಟೆಡ್ ಎಂಪ್ಲಾಯರ್ಸ್ ಒಂದು ಜಾಬ್ ಆಫರ್ ಇರ್ಬೇಕು. ಏನಿದು ಅಕ್ರಿಡೇಟೆಡ್ ಎಂಪ್ಲಾಯರ್ ಅಂತ ಅಂದ್ರೆ, ಸಿಂಪಲ್ ಲಾಜಿಕ್, ನ್ಯೂಜಿಲ್ಯಾಂಡ್ ನ ಗವರ್ಮೆಂಟ್ ಇಂದ ಮಾನ್ಯತೆ ಪಡೆದಂತಹ ಕಂಪನಿಗಳಿಗೆ ಅಕ್ರಿಡೇಟೆಡ್ ಎಂಪ್ಲಾಯರ್ಸ್ ಅಂತ ಹೇಳ್ತಾರೆ. ಸೊ ನೀವು ಜಾಬ್ ಹುಡುಕಿ ಅವರಿಂದ ಒಂದು ಜಾಬ್ ಆಫರ್ ನ ತಗೊಂಡಿದ್ರೆ ಖಂಡಿತ ಅಕ್ರಿಡೇಟೆಡ್ ಎಂಪ್ಲಾಯರ್ ವರ್ಕ್ ವೀಸಾನ ನೀವು ಅಪ್ಲೈ ಮಾಡ್ಬೋದು. ಈ ವೀಸಾ ನಿಮ್ಗೆ ನ್ಯೂಜಿಲ್ಯಾಂಡ್ ನಲ್ಲಿ 5 ವರ್ಷಗಳ ಕಾಲ ಇರೋದಕ್ಕೆ ಅವಕಾಶ ಮಾಡ್ಕೊಡುತ್ತೆ. ಸೊ ಈ ವೀಸಾಗೆ ನೀವು ಅಪ್ಲೈ ಮಾಡ್ಬೇಕು ಅನ್ನೋದಾದ್ರೆ ನಿಮ್ಗೆ ಜಾಬ್ ಆಫರ್ ಖಂಡಿತ ಇರ್ಲೇಬೇಕು. ಇದ್ರ ಜೊತೆಗೆ ನಿಮ್ಗೆ ಒಳ್ಳೆ ಸ್ಕಿಲ್ಸ್ ಇರ್ಬೇಕು. ಸುಮ್ನೆ ಹಂಗೆ ಇಂಟರ್ವ್ಯೂ ಕಾಲ್ಸ್ ನಿಮ್ ಹತ್ರ ಬರೋದಿಲ್ಲ, ಅಥವಾ ಸುಮ್ನೆ ಹಂಗೆ ನೀವು ಇಂಟರ್ವ್ಯೂ ಕ್ಲಿಯರ್ ಮಾಡ್ದೇನೆ ನಿಮ್ಗೆ ಜಾಬ್ ಆಫರ್ ಸಿಗೋದಿಲ್ಲ. ಸೊ ಮೇನ್ ಆಗಿ ನೀವು ಕೆಲಸನ ಹುಡುಕ್ಬೇಕು. ಕೆಲಸ ಹುಡ್ಕೋದಕ್ಕೆ ನಿಮ್ ಹತ್ರ ಸ್ಕಿಲ್ಸ್. ಸೊ ಈ ಒಂದು ಜಾಬ್ ಆಫರ್ ನಿಮ್ ಹತ್ರ ಇದೆ ಅಂತ ಅನ್ನೋದಾದ್ರೆ, ಈ ವೀಸಾಗೆ ನೀವು ಎಲಿಜಿಬಲ್ ಆಗೋದಕ್ಕೆ ಅಪ್ಲೈ ಮಾಡೋದಕ್ಕೆ ನಿಮ್ಮ ಕಂಪನಿ ನಿಮಗೆ ವಾರಕ್ಕೆ ಅಟ್ಲೀಸ್ಟ್ 30 hours ಆಫ್ ವರ್ಕ್ ನ ಅಸೈನ್ ಮಾಡಿರ್ಬೇಕಾಗುತ್ತೆ. ಮತ್ತೆ ಮೀಡಿಯಂ ವೇಜಸ್ ಆಕ್ಟ್ ಪ್ರಕಾರ ಮೀಡಿಯಂ ವೇಜ್ $23.95 per hour ಇರ್ಲೇಬೇಕಾಗುತ್ತೆ. ಸೊ ನಿಮ್ಮ ರೋಲ್ ಮೇಲೆ ಡಿಪೆಂಡ್ ಆಗುತ್ತೆ. ಮಿನಿಮಮ್ ಅಷ್ಟಿರ್ಬೇಕು, ಅದಕ್ಕಿಂತ ಜಾಸ್ತಿನೂ ಸಹ ಇರ್ಬೋದು. ಈ ಒಂದು ಸ್ಕಿಲ್ ಚೆಕ್, ನಿಮ್ಗೆ ಕೆಲಸದಲ್ಲಿ ಅಟ್ಲೀಸ್ಟ್ 2 years ವರ್ಕ್ ಎಕ್ಸ್ಪೀರಿಯನ್ಸ್ ಇರ್ಬೇಕು, ಅಥವಾ ಸಂಬಂಧಪಟ್ಟ ಡಿಗ್ರಿ ಇರ್ಬೇಕು. ಇದು ಆಬ್ವಿಯಸ್ಲಿ ಇದೆಲ್ಲರಿಗೂ ಗೊತ್ತಿರೋಂತ ವಿಷಯನ. ಮತ್ತೆ ಗ್ರೀನ್ ಲಿಸ್ಟ್ ಅಂಡ್ PR ಪಾತ್ವೆ ಹೇಗಿರುತ್ತೆ, ದ ಗೋಲ್ಡನ್ ಟಿಕೆಟ್ ನ ಹೇಗ್ ತಗೊಳ್ಳೋದು, ಪರ್ಮನೆಂಟ್ ರೆಸಿಡೆನ್ಸಿಗೆ ನಿಮ್ಮ ಪಾತ್ ನ ಹೇಗೆ ಈಸಿಯಾಗಿ ಕ್ಲಿಯರ್ ಮಾಡ್ಕೋಬಹುದು ಅಂದ್ರೆ, ಎಸ್ಪೆಷಲಿ ಇದು ಇಂಡಿಯನ್ ಇಂಜಿನಿಯರ್ಸ್ ಗೆ ಮತ್ತೆ ಮೆಡಿಕಲ್ ಪ್ರೊಫೆಷನಲ್ಸ್ ಗೆ ಜಾಕ್ ಪಾಟ್ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಅ ಕೇಕ್ ಫಾರ್ ಇಂಡಿಯನ್ ಪ್ರೊಫೆಷನಲ್ಸ್, ಎಸ್ಪೆಷಲಿ ಫಾರ್ ಇಂಜಿನಿಯರ್ಸ್ ಅಂಡ್ ಮೆಡಿಕಲ್ ಫೀಲ್ಡ್ ನಲ್ಲಿ ಇರುವಂತವ್ರಿಗೆ. ನ್ಯೂಜಿಲ್ಯಾಂಡ್ ನಲ್ಲಿ ಗ್ರೀನ್ ಲಿಸ್ಟ್ ಅಂತ ಒಂದು ಲಿಸ್ಟ್ ಇದೆ. ಸೊ ಆ ಲಿಸ್ಟ್ ಅಲ್ಲಿ ನಿಮ್ಮ ಸ್ಕಿಲ್ ಸೆಟ್ಸ್ ಇರ್ಬೇಕು. ಉದಾಹರಣೆಗೆ ಇಟ್ ಕುಡ್ ಬಿ ಲೈಕ್ ಸಾಫ್ಟ್ವೇರ್ ಇಂಜಿನಿಯರಿಂಗ್, ಅಥವಾ ಮೆಡಿಕಲ್ ಪ್ರೊಫೆಷನಲ್ಸ್ ಆಗಿರ್ಬೋದು, ಅಥವಾ ಎನಿ ಕೈಂಡ್ ಆಫ್ ಹೈ ಡಿಮ್ಯಾಂಡ್ ಫೀಲ್ಡ್ಸ್. ನಾನು ಈಗಾಗ್ಲೇ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಳಿರೋ ಹಾಗೆ ಯಾವುದೇ ರೀತಿಯ ಹೈ ಡಿಮ್ಯಾಂಡ್ ನಲ್ಲಿರುವಂತಹ ಜಾಬ್ಗಳು ಈ ಒಂದು ಗ್ರೀನ್ ಲಿಸ್ಟ್ ಅಲ್ಲಿ ಇರುತ್ತೆ. ಆ ಗ್ರೀನ್ ಲಿಸ್ಟ್ ಡೀಟೇಲ್ಸ್ ಬೇಕು ಅಂದ್ರೆ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ಖಂಡಿತ ಆ ಲಿಸ್ಟ್ ಡೀಟೇಲ್ಸ್ ನಾನು ಕ್ಯಾಪ್ಷನ್ ಅಲ್ಲೂ ಹಾಕಿರ್ತೀನಿ. ಇದ್ರ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ, ನೀವು ನೇರವಾಗಿ ಸ್ಟ್ರೇಟ್ ರೆಸಿಡೆನ್ಸ್ ವೀಸಾನ ಅಪ್ಲೈ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಬೇಕು ನಮ್ಮ ಇಂಡಿಯನ್ಸ್ ಗೆ ಯಾವ್ಯಾವ ತರದ ಡಾಕ್ಯುಮೆಂಟ್ಸ್ ಬೇಕು ಅಂತ ನಾನು ಇಮಿಗ್ರೇಷನ್ NG ವೆಬ್ಸೈಟ್ ನ ಪ್ರಕಾರ ಹೇಳ್ತಾ ಇರೋದು. ಮೊದಲನೇದು ಪಾಸ್ಪೋರ್ಟ್ ಆಬ್ವಿಯಸ್ಲಿ ನೀವು ಯಾವ್ದೇ ಕಂಟ್ರಿಗೆ ಟ್ರಾವೆಲ್ ಮಾಡ್ಬೇಕು ಅಂದ್ರೆ ಪಾಸ್ಪೋರ್ಟ್ ಇರಲೇಬೇಕು. ಬಟ್ ಮೇಕ್ ಶ್ಯೂರ್ ಯುವರ್ ಪಾಸ್ಪೋರ್ಟ್ ಹ್ಯಾಸ್ 6 months ಆಫ್ ವ್ಯಾಲಿಡಿಟಿ, ಅಟ್ಲೀಸ್ಟ್ 6 months ಆಫ್ ವ್ಯಾಲಿಡಿಟಿ ಇರಲೇಬೇಕು. ಇನ್ನೊಂದು ಮೇನ್ ಡಾಕ್ಯುಮೆಂಟ್ ಏನಪ್ಪಾ ಅಂತಂದ್ರೆ PCC, ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್. ಸೊ ಇಂಡಿಯಾದಲ್ಲಿ ನಿಮ್ಮ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಕೇಸಸ್ ಇರಬಾರ್ದು. ಸೊ ಪೊಲೀಸ್ ಕ್ಲಿಯರೆನ್ಸ್ ಸರ್ಟಿಫಿಕೇಟ್ ನ ನೀವು ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಇದು ಒಂದ್ಸತಿ ಸಬ್ಮಿಟ್ ಮಾಡಿದ್ರೆ 2 years ಅಷ್ಟು ವ್ಯಾಲಿಡಿಟಿ ಇದ್ದೇ ಇರುತ್ತೆ. ಇದಂತೂ ಮ್ಯಾಂಡೇಟರಿ. ಮತ್ತೆ ಮೆಡಿಕಲ್ ಚೆಕ್ಅಪ್, ನೀವು ಫಿಸಿಕಲಿ ಫಿಟ್ ಅಂಡ್ ಫೈನ್ ಆಗಿದ್ದೀರಾ ಅಂತ ನೀವು ಪ್ರೂವ್ ಮಾಡ್ಲೇಬೇಕಿರುತ್ತೆ. ಅದಕ್ಕಾಗಿ ಮೆಡಿಕಲ್ ಚೆಕ್ಅಪ್ ನ ಮಾಡಿಸ್ಕೋಬೇಕು, ಚೆಸ್ಟ್ ಎಕ್ಸ್ರೇಸ್ ನ ಮಾಡಿಸ್ಕೋಬೇಕಾಗಿರುತ್ತೆ. ಸೊ ಇದು ನ್ಯೂಜಿಲ್ಯಾಂಡ್ ಇಮಿಗ್ರೇಷನ್ ಯಾವ್ಯಾವ ಒಂದು ಹಾಸ್ಪಿಟಲ್ಸ್ ಜೊತೆ ಟೈಅಪ್ ಆಗಿರುತ್ತೆ ಅಲ್ಲೇ ಹೋಗಿ ನೀವು ಮಾಡಿಸ್ಕೊಳ್ಬೇಕಾಗುತ್ತೆ. ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್, ಅಕ್ರಿಡೇಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ ಆಗಿರ್ಲಿ, ಅಥವಾ ಸ್ಟ್ರೈಟ್ ಟು ರೆಸಿಡೆನ್ಸ್ ವರ್ಕ್ ವೀಸಾ ಆಗಿರ್ಲಿ, ನೀವು ಸ್ಕಿಲ್ಡ್ ಮೈಗ್ರೆಂಟ್ ವರ್ಕ್ ವೀಸಾ ಯಾವುದೇ ರೀತಿಯ ವರ್ಕ್ ವೀಸಾ ಅಪ್ಲೈ ಮಾಡೋದಕ್ಕೆ ಇಂಗ್ಲಿಷ್ ಟೆಸ್ಟ್ ಇಸ್ ಮ್ಯಾಂಡೇಟರಿ. IELTS ಅಥವಾ PTE ಸ್ಕೋರ್ ಬೇಕಾಗೇ ಇರುತ್ತೆ. ಸೊ ನಿಮ್ಮ ಇಂಗ್ಲಿಷ್ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿನ ನೀವು ಪ್ರೂವ್ ಮಾಡ್ಕೋಬೇಕಾಗತ್ತೆ.
ಮತ್ತೆ ಕೆಲವು ಇಂಪಾರ್ಟೆಂಟ್ ಅಪ್ಡೇಟ್ಸ್ ಫಾರ್ 2026 ಏನಪ್ಪಾ ಅಂತಂದ್ರೆ, ನ್ಯಾಷನಲ್ ಆಕ್ಯುಪೇಷನಲ್ ಲಿಸ್ಟ್ ಅಂತ ಹೊಸ ಲಿಸ್ಟ್ ನ ನ್ಯೂಜಿಲೆಂಡ್ ಇಮಿಗ್ರೇಷನ್ ರಿಲೀಸ್ ಮಾಡಿದೆ. ಆ ಹೊಸ ಸಿಸ್ಟಮ್ ಪ್ರಕಾರ, ಆ ಹೊಸ ಲಿಸ್ಟ್ ನ ಪ್ರಕಾರ 90 ಹೊಸ ಕೆಲಸಗಳನ್ನ ನ್ಯೂಜಿಲೆಂಡ್ ಗವರ್ಮೆಂಟ್ ಆಡ್ ಮಾಡಿದೆ ಆ ಲಿಸ್ಟ್ ಗೆ. ಅದು ಟ್ರೇಡ್ಸ್ ಆಗಿರ್ಬೋದು, ಅಥವಾ ಹೆಲ್ತ್ ಕೇರ್ ಆಗಿರ್ಬೋದು, ಅಥವಾ ಅಗ್ರಿಕಲ್ಚರ್ ಆಗಿರ್ಬೋದು, ಅಥವಾ ಅದರ್ ಫಿನಾನ್ಷಿಯಲ್ ಸರ್ವಿಸಸ್ ಲೈಕ್ ಆಡಿಟಿಂಗ್ ಅಥವಾ ಅಕೌಂಟ್ಸ್ ಆಗಿರ್ಬೋದು. ಹೀಗೆ ಹಲವಾರು ಫೀಲ್ಡ್ಸ್ ನ ಹೊಸ ಕೆಲಸಗಳನ್ನ ಈ NOL ಲಿಸ್ಟ್ ಗೆ ನ್ಯೂಜಿಲೆಂಡ್ ಇಮಿಗ್ರೇಷನ್ ಆಡ್ ಮಾಡಿದೆ. ಸೊ ನೀವು ಪ್ಲಂಬರ್ಸ್ ಆಗಿರ್ಬೋದು, ಅಥವಾ ಎಲೆಕ್ಟ್ರಿಷಿಯನ್ಸ್ ಆಗಿರ್ಬೋದು, ಅಥವಾ ಡ್ರೈವಿಂಗ್ ಕೆಲಸಕ್ಕೂ ಸಹ ನೀವು ಅಪ್ಲೈ ಮಾಡಬಹುದಾಗಿದೆ. ಸೊ ಇದು ನಿಮ್ಗೆ ಹೇಗೆ ನೀವು ಅಪ್ಲೈ ಮಾಡ್ಬೇಕು ಅಂದ್ರೆ, ಪ್ಲೀಸ್ ನೀವೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡಕ್ ಹೋಗಿ ಯಾವುದೇ ರೀತಿಯ ಏಜೆಂಟ್ಸ್ ಮೂಲಕ ಅಂತೂ ಹೋಗ್ಲೇಬೇಡಿ. ಆಲ್ರೆಡಿ ನನ್ನ ಹಳೆ ವಿಡಿಯೋಗಳಲ್ಲಿ ಹೇಗೆ ಜಾಬ್ಸ್ ನ ಅಪ್ಲೈ ಮಾಡ್ಬೋದು, ಯಾವ ಅಪ್ಲಿಕೇಶನ್ಸ್ ನ ಯೂಸ್ ಮಾಡ್ಬೋದು ಅಂತ ಹೇಳಿದೀನಿ. ಸೊ ಅದನ್ನ ರೆಫರ್ ಮಾಡಿ ನೀವೇ ಅಪ್ಲೈ ಮಾಡಿ. ಯಾಕಂದ್ರೆ ಏಜೆಂಟ್ಸ್ ಥ್ರೂ ಹೋದಾಗ ಅವ್ರು ನಿಮ್ಗೆ ದುಡ್ಡು ಕೇಳೋ ಚಾನ್ಸಸ್ ಇರುತ್ತೆ. ಸೊ ಯಾವುದೇ ರೀತಿಯ ಲೆಜಿಟ್ ಏಜೆಂಟ್ಸ್ ಇಲ್ಲ, ಆತರ ದುಡ್ಡು ತಗೊಂಡು ನಿಮ್ಗೆ ಕೆಲಸ ಕೊಡ್ತೀವಿ ಅಂತ ಹೇಳೋರ್ನ ನೀವು ಖಂಡಿತ ನಂಬೇಡಿ. ಬಟ್ ನೀವು ಮಾಡ್ಬೇಕಿರೋದಷ್ಟೇ, ನಿಮ್ಮ ಜಾಬ್ ಆಫರ್ ಅಕ್ರಿಡೇಟೆಡ್ ಎಂಪ್ಲಾಯರ್ಸ್ ಇಂದ ನಿಮ್ಗೆ ಸಿಗ್ತಾ ಇದೆಯಾ ಅನ್ನೋದನ್ನ ನೀವು ಯಾವಾಗ್ಲೂ ನೋಡ್ಕೋಬೇಕಾಗುತ್ತೆ. ವೆಬ್ಸೈಟ್ ನಲ್ಲಿ ನೀವು ವೆರಿಫೈ ಮಾಡ್ಕೊಳ್ಳಿ, ನಿಮಗ್ ಸಿಗ್ತಾ ಇರೋ ಜಾಬ್ ಆಫರ್ ಅಕ್ರಿಡೇಟೆಡ್ ಎಂಪ್ಲಾಯರ, ನ್ಯೂಜಿಲೆಂಡ್ ಮಾನ್ಯತೆ ಪಡೆದಿರೋಂತಹ ಎಂಪ್ಲಾಯರ, ಗವರ್ಮೆಂಟ್ ಇಂದ ಮಾನ್ಯತೆ ಪಡೆದಿದ್ಯಾ ಅನ್ನೋದನ್ನ ಖಂಡಿತ ಚೆಕ್ ಮಾಡ್ತಾರೆ ವೆಬ್ಸೈಟ್ ನಲ್ಲಿ. ಸೊ ಈಗ ನಾನು ಹೇಳಿರೋ ಪ್ರಕಾರ ಅಕ್ರಿಡೇಟೆಡ್ ಎಂಪ್ಲಾಯರ್ ವರ್ಕ್ ವೀಸಾ, ಇನ್ನೊಂದು ಸ್ಟ್ರೇಟ್ ಟು ರೆಸಿಡೆನ್ಸ್ ಗೆ ಅರ್ಹತೆ ಇರುವಂತಹ ಸ್ಕಿಲ್ಡ್ ಮೈಗ್ರೆಂಟ್ ವರ್ಕ್ ವೀಸಾಸ್, ಮತ್ತೆ ನ್ಯಾಷನಲ್ ಆಕ್ಯುಪೇಷನಲ್ ಲಿಸ್ಟ್ ಅಲ್ಲಿ ಕೆಲವಂತಹ ಹೊಸ ಕೆಲಸಗಳನ್ನ ಆಡ್ ಮಾಡಿದ್ದಾರೆ. ಅದಕ್ಕೆ ರಿಲೇಟೆಡ್ ಇರುವಂತಹ ಕೆಲವು ವೀಸಾಗಳು ನಿಮ್ಗೆ ಲಭ್ಯವಿದೆ. ಇದೆಲ್ಲದರ ಮಾಹಿತಿ ಇನ್ನೂ ನಿಮ್ಗೆ ಸಂಪೂರ್ಣವಾಗಿ ನೀವು ಇದನ್ನ ತಿಳ್ಕೋಬೇಕು ಆಸಕ್ತಿ ಇದೆ ಅನ್ನೋದಾದ್ರೆ, ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನ್ಯೂಜಿಲೆಂಡ್ ಇಮಿಗ್ರೇಷನ್ ಅಫಿಷಿಯಲ್ ಗವರ್ಮೆಂಟ್ ವೆಬ್ಸೈಟ್ ಏನಿದೆ ಅದನ್ನ ಲಿಂಕ್ ಹಾಕಿರ್ತೀನಿ. ಖಂಡಿತ ಅಲ್ಲಿ ಹೋಗಿ ಚೆಕ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಳು ನಿಮ್ಗೆ ಏನೇ ಬೇಕಿದ್ದಲ್ಲಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಖಂಡಿತ ನೀವು ಕಮೆಂಟ್ಸ್ ಹಾಕಿ, ನಾನು ಅದಕ್ಕೆ ಆನ್ಸರ್ ಮಾಡುವಂತಹ ಪ್ರಯತ್ನಗಳನ್ನ ಮಾಡ್ತೀನಿ. ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ನಾನು ಯಾವುದೇ ರೀತಿಯ ವಿಡಿಯೋಗಳನ್ನ ಹಾಕಿದ್ರೆ, ಈ ತರ ಇನ್ಫಾರ್ಮೇಶನಲ್ ವಿಡಿಯೋಸ್ ನ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ, ನೀವು ಅಲ್ಲಿಂದ ಅಲ್ಲಿ ಮಾಡ್ಕೋಬಹುದಾಗಿದೆ. ಥ್ಯಾಂಕ್ ಯು.